ಹಲೋ ಆಂಟಿ. ಹಾಯ್ ತನ್ವಿ, ನಿನ್ ನಂಬರು ವೇಟಿಂಗ್ ಬರ್ತಾ ಇತ್ತು. ಯಾರ ಜೊತೆಲಿ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ. ಇರ್ಲಿ ಬಿಡು. ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನಾನು ಇಂಟರ್ವ್ಯೂ ಬಂದಿದ್ದೀನಿ. ಹೌದಾ? ನೀವೇನ್ ಓದಿದೀರಾ ಅಂತ ತಿಳ್ಕೊಬೋದು? MBA ಗ್ರಾಜುಯೇಟ್. ನೈಸ್. MBA. ಮೇಡಮ್ ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನೀವೇನು ಓದ್ಕೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ನಾನು MSW ಗ್ರಾಜುಯೇಟ್. ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಥ್ಯಾಂಕ್ ಯು. Introduce yourself. Hello everyone, my name is Amrit Kumar TM. Very impressive. Thank you so much, sir. HR will communicate with you for further details. Thank you so much everyone. Thank you. ವಾವ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಲ್ವಾ ಎಲ್ಲದಕ್ಕೂ. ಎಸ್, ನನಗೆ ಬೇಕಾದ ಕ್ಯಾಂಡಿಡೇಟ್ ಇವನೇ. ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಬೋದು. Introduce yourself. Myself, Bhagya. I have studied, I have finished SSLC. ಇಂಗ್ಲಿಷ್ ಕಷ್ಟ ಆಗುತ್ತೆ ಅಂದ್ರೆ ಕನ್ನಡದಲ್ಲೇ ಮಾತಾಡಿ ಭಾಗ್ಯ. ಹೇಳಿ ಭಾಗ್ಯ, ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೈತುತ್ತು ಅನ್ನೋ ಬಿಸ್ನೆಸ್ ನ ನಡೆಸ್ತಾ ಇದ್ದೀನಿ ಸರ್. ಇದಕ್ಕಿಂತ ಮೊದಲು ನಾನು ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ ಭಾಗ್ಯ, ಟೆಲ್ ಅಸ್, ನಮ್ಮ ಚಾರಿಟಿಗೆ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀರಾ? ಅದು ಇನ್ 2 ವರ್ಷದಲ್ಲಿ ನಮ್ಮ ಫಂಡಿಂಗು ಟ್ರಿಪಲ್ ಆಗ್ಬೇಕು. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾರೆ. ಛೇ, ಬಂಗಾರಿ ಹೇಳ್ದಾಗೆ ನಾನು ಆ ಪುಸ್ತಕನ ಸೀರಿಯಸ್ ಆಗಿ ಓದ್ಕೊಂಡು ಬರ್ಬೇಕಿತ್ತು. ಓಕೆ, ನಿಮ್ಗೆ ಒಂದು ಸಿನಾರಿಯೋ ಕೊಡ್ತೀನಿ. ನಿಮ್ಮ ಹತ್ರ ತುಂಬಾ ಕಡಿಮೆ ರಿಸೋರ್ಸ್ ಇರುತ್ತೆ, ಅಂದ್ರೆ ತುಂಬಾ ಕಡಿಮೆ ಜನ ಕೆಲಸದವ್ರು ಇರ್ತಾರೆ. ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಅದು ನೀವು ಮ್ಯಾನೇಜ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಸರ್, ಇದನ್ನ ನಾನು ನಂದೇ ರೀತಿಲಿ ಹೇಳ್ಬೋದಾ? ಸರ್, ನಾನು ಕ್ಯಾಂಟೀನ್ ನಡೆಸ್ತಾ ಇದ್ನಲ್ಲ, ಆವಾಗ 50 ಜನರಿಗೆ ಅಂತ ಆರ್ಡರ್ ಬಂದಿತ್ತು. ಅದನ್ನ ನಾವು ಬೇಕು ಅಂದ್ರೆ 60 ಜನಕ್ಕೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಅವತ್ತು 100 ಜನ ಬಂದ್ಬಿಟ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವತ್ತು ಕೈ ಚೆಲ್ಬಿಟ್ರಾ? ಬಂದವ್ರನ್ನೆಲ್ಲ ಹಾಗೆ ಕಳಿಸ್ಬಿಟ್ರಾ? ಇಲ್ಲ ಇಲ್ಲ, ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಆಮೇಲೆ ಮತ್ತೆ 50 ಜನಕ್ಕೆ ಅಡ್ಗೆನ ರೆಡಿ ಮಾಡಿದೆ.
ಅಲ್ಲ ನೀವು ಮತ್ತೆ 50 ಜನಕ್ಕೆ ಅಡಿಗೆ ಮಾಡೋದಕ್ಕಿಂತ ಆರ್ಡರ್ ಮಾಡ್ಬೋದಾಗಿತ್ತಲ್ಲ. ಇಲ್ಲ ಸರ್, ಅದು ಅವ್ರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಪ್ರಶ್ನೆ. ನಂಬಿಕೆ ಪ್ರಶ್ನೆನಾ? ಹೌದು ಸರ್, ನಾನು ಮಾಡೋ ಅಡಿಗೆ ಮೇಲೆ ನಂಬಿಕೆ ಇಟ್ಟು ಅವ್ರು ನನಗೆ ಆ ಕೆಲಸನ ವಹಿಸಿದ್ರು. ಒಂದ್ ವೇಳೆ ಎಲ್ಲಿಂದಾನೋ ಊಟ ಆರ್ಡರ್ ಮಾಡಿ ತರಿಸ್ಬಿಟ್ಟು ಅದು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಬೇಕಾಗಿತ್ತು. ಆದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ನಾನೇ ಅಡಿಗೆ ಮಾಡ್ಬೋದು. ಸುಮಾರು 40 ಜನಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ನ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಅಕ್ಕಿ ಅಂತೂ ಇದ್ದೇ ಇತ್ತು, ಅದರಲ್ಲೇ ಒಂದ್ ಸ್ವಲ್ಪ ಪುಳಿಯೋಗರೆ ಮಾಡಿದೆ, ಒಂದ್ ಸ್ವಲ್ಪ ಚಿತ್ರಾನ್ನ ಮಾಡಿದೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಹಾಲು ತರಿಸ್ದೆ. ಹಾಲು ತರಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಪಾಯಸ ರೆಡಿ ಮಾಡಿದೆ. ಎಲ್ಲರೂ ತಿನ್ಬಿಟ್ಟು ತುಂಬಾನೇ ಖುಷಿ ಪಟ್ಟರು. ತುಂಬಾನೇ ವೆರೈಟೀಸ್ ಇದ್ವು ಅಂತ ಎಲ್ಲರೂ ತುಂಬಾನೇ ಖುಷಿಯಾಗಿ ತಿಂದ್ರು. ವಾವ್, ಗ್ರೇಟ್ ಥಿಂಕಿಂಗ್. ನಿಮ್ಗೆ ಇನ್ನೊಂದು ಸಿಚುವೇಶನ್ ಕೊಡ್ತೀನಿ. ನಮ್ಗೊಬ್ಬ ರೆಗ್ಯುಲರ್ ವೆಂಡರ್ ಇರ್ತಾರೆ. ಅವರೇ ಯಾವಾಗಲೂ ನಿಮಗೆ ಸ್ಟೇಷನರೀಸ್ ಮೆಟೀರಿಯಲ್ ಸಪ್ಲೈ ಮಾಡ್ತಿರ್ತಾರೆ. ಒಂದಿನ ಲೋ ಕ್ವಾಲಿಟಿ ಮೆಟೀರಿಯಲ್ ಅಂತ ಕಂಪ್ಲೇಂಟ್ ಬರುತ್ತೆ. ಈಗಿದ್ದಾಗ ಮೆಟೀರಿಯಲ್ನ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ, ಬಿಕಾಸ್ ಅವರು ತುಂಬಾ ವರ್ಷಗಳಿಂದ ಜೊತೆಲಿರ್ತಾರೆ. ಅದು ಅಲ್ಲದೆ ಇಲ್ಲಿ ತನಕ ಕಡಿಮೆ ಹಣಕ್ಕೆ ನಮಗೆ ಮೆಟೀರಿಯಲ್ ಕೊಟ್ಟಿರ್ತಾರೆ. ಹಾಗಂತ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ? ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ? ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡಿ. ಇದಕ್ಕೆ ಉತ್ತರ ಕೊಡೋದಕ್ಕೆ ಟೈಮ್ ಏನ್ ಬೇಡ ಮೇಡಮ್. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅನ್ನೋಂಥ ಒಂದು ದೊಡ್ಡ ಸಂಸ್ಥೆಯಿಂದ ನಾವು ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತೂ ಕೊಡೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಸಪ್ಲೈಯರ್ಸ್ ಜೊತೆಗಿರೋ ಸಂಬಂಧನೂ ನಾವು ಹಾಳು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ವೆಂಡರ್ನ ಕರೆದು ಈ ತರ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಅದೇನಾದ್ರೂ ಹಾಗೆ ಕಂಟಿನ್ಯೂ ಆಯ್ತು ಅಂದ್ರೆ ವೆಂಡರ್ನ ಚೇಂಜ್ ಮಾಡ್ಬೋದು. ಚೇಂಜ್ ಎಲ್ಲ ಮಾಡ್ಬೋದು, ಆದ್ರೆ ಈಗ ಇನ್ವೆಸ್ಟ್ ಮಾಡಿರೋ ಹಣ ವೇಸ್ಟ್ ಆಗತ್ತಲ್ವಾ? ಈ ತರ ಸಿಚುವೇಶನ್ ಬಂದಾಗ ನಾವೇ ಫೀಲ್ಡ್ಗೆ ಇಳಿಬೇಕಾಗತ್ತೆ. ಅವ್ರು ಕೊಟ್ಟಿರೋ ಮೆಟೀರಿಯಲ್ಸ್ನ ಹೋಲ್ಸೇಲ್ ಅಂಗಡಿಗೆ ಮಾರಬೇಕು. ಆವಾಗ ನಾವು ಇನ್ವೆಸ್ಟ್ ಮಾಡಿರೋ ಹಣ ನಮಗೆ ವಾಪಸ್ ಬರುತ್ತೆ. ಹಾಗೆ ಆ ದುಡ್ಡಲ್ಲಿ ನಾವು ಒಳ್ಳೆ ಮೆಟೀರಿಯಲ್ಸ್ನ ಕೊಂಡ್ಕೋಬಹುದು. ವಾವ್, ಬ್ರಿಲಿಯಂಟ್ ಆನ್ಸರ್. ಓಕೆ, ಒಂದು ಕೊನೆ ಪ್ರಶ್ನೆ. ಈ ರೋಲ್ಗೆ ನೀವೇನಿಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ? ಥ್ಯಾಂಕ್ ಯು, ಥ್ಯಾಂಕ್ ಯು. ಓ, ಇದೇನು ಸ್ವೀಟ್ ಅಲ್ಲ? ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಅಷ್ಟು ದೊಡ್ಡ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಲ್ಲ, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಮಗಳು ಬೆಳವಣಿಗೆ ಇಷ್ಟೊಂದು ಚೆನ್ನಾಗಿ ಆಗ್ತಿದ್ಯಲ್ಲ, ತಾಯಿ ಅದೊಳಗೆ ಇನ್ನೇನ್ ಬೇಕು ಹೇಳು. ಥ್ಯಾಂಕ್ಸ್ ಅಮ್ಮ. ದೇವ್ರು ಒಳ್ಳೇದು ಮಗಳು. ಮಗಳೇ, ಹಾರ್ಟಿ ಕಂಗ್ರಾಟ್ಸ್. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಥ್ಯಾಂಕ್ಸ್ ಮಾವ. ಅತ್ತೆ, ಭಾಗ್ಯ, ನೋಡಿದ್ಯಾ, ನಾನು ಹೇಳ್ದಾಗೆ ಆಯ್ತು. ಆ ದೇವರು ನನ್ನ ಆಸೆನ ನೆರವೇರಿಸ್ಬಿಟ್ಟ. ಅಮ್ಮ, ಅಂದ್ಹಾಗೆ ಇವತ್ತು ಇಂಟರ್ವ್ಯೂಲಿ ಏನೇನ್ ಕ್ವಶನ್ಸ್ ಕೇಳಿದ್ರು? ಅಯ್ಯೋ, ಏನೇನೋ ಕೇಳಿದ್ರು ಬಂಗಾರಿ. ಈಗ ಅದೆಲ್ಲ ಯಾಕೆ? ಅಲ್ಲಮ್ಮ, ನಿನ್ನೆ ರಾತ್ರಿ ಅಷ್ಟೊಂದು ಕಷ್ಟಪಟ್ಟು ನಿದ್ದೆಗೆಟ್ಟು ಪ್ರಿಪೇರ್ ಆಗಿದ್ದಲ್ಲ, ಅದನ್ನ ನೋಡಿ ನಿನ್ ಆಗ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಂಗಾರಿ, ಅಮ್ಮ, ಅಂಕಲ್ ಒಂದೇ ಕಡೆ ಕೆಲಸ ಮಾಡ್ತೀರಾ? ಇಲ್ಲ ತನ್ಮಯ್, ಅವರೇ ಬೇರೆ ಕಡೆ, ನಾನೇ ಬೇರೆ ಕಡೆ. ಛೇ, ನೀನು ಆದಿ ಅಂಕಲ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು.
ಈ ಹುಡುಗಿ ಕಾಲ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಕಾಲೇ ಮಾಡ್ಲಿಲ್ವಲ್ಲ. ನಾನೇ ಕಾಲ್ ಮಾಡ್ತೇನೆ. ಯಾರ ಹತ್ರ ಮಾತಾಡ್ತಿದ್ದಾಳೆ? ಕಾಲ್ ವೇಟಿಂಗ್ ಬರ್ತಿದ್ಯಲ್ಲ. ಇನ್ನೊಂದ್ಸತಿ ಕಾಲ್ ಟ್ರೈ ಮಾಡ್ತೀನಿ. ಹಲೋ ಆಂಟಿ. ಹಾಯ್ ತನ್ವಿ, ನಿನ್ ನಂಬರು ವೇಟಿಂಗ್ ಬರ್ತಾ ಇತ್ತು. ಯಾರ ಜೊತೆಲಿ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಷ್ಟೇ. ಇರ್ಲಿ ಬಿಡು. ನೀನ್ ನನಗೆ ಕಾಲ್ ಮಾಡ್ತೀಯಾ, ನನ್ನ ಜೊತೆಲಿ ಮಾತಾಡ್ತೀಯಾ ಅಂತ ಅನ್ಕೊಂಡೆ. ನೀನ್ ಮಾಡ್ಲೇ ಇಲ್ಲ. ದಟ್ಸ್ ಓಕೆ. ನಾವ್ ನಿನ್ ಜೊತೆಲಿ ಇರ್ಬೇಕಾದ್ರೆ ಮಾತ್ರ ನೀನ್ ನೆನ್ಪು ಮಾಡ್ಕೊಳ್ತೀಯ ಅಲ್ವಾ? ಇಲ್ಲ ಅಂದ್ರೆ ನಮ್ನ ಮರ್ತೇ ಬಿಡ್ತೀಯ. ಹಾಗೇನಿಲ್ಲ ಆಂಟಿ, ನನಗ್ ಸ್ವಲ್ಪ ಓದ್ಕೊಳ್ಳೋದಿತ್ತು. ಹಾಗೆ ಮನೇಲಿದ್ದಾಗ ಫೋನ್ ಮಾಡೋದು ಸ್ವಲ್ಪ ಕಷ್ಟನೇ, ಹಾಗಾಗಿ. ಮತ್ ಇವಾಗ ಎಲ್ಲಿಂದ ಮಾತಾಡ್ತಿದ್ಯಾ ತನ್ವಿ? ಇಲ್ಲೇ ಮನೇಲಿದ್ದೀನಿ. ಎಲ್ರು ಕೆಳಗಡೆ ಸೆಲೆಬ್ರೇಟ್ ಮಾಡ್ತಿದ್ರು, ನಾನು ಇಲ್ಲೇ ನನ್ನ ರೂಮಲ್ಲಿ ಬಂದು ಮಾತಾಡ್ತಿದ್ದೆ. ಸೆಲೆಬ್ರೇಟ್ ಮಾಡ್ತಿದ್ದಾರಾ? ಯಾಕೆ? ಅದಾ, ಅಮ್ಮ ಇವತ್ತು ಇಂಟರ್ವ್ಯೂ ಪಾಸ್ ಮಾಡಿದ್ಲು, ಅದಕ್ಕೆ ಎಲ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಂಟರ್ವ್ಯೂನಾ? ಯಾ ಇಂಟರ್ವ್ಯೂ? ಇವತ್ತು ಅಮ್ಮ ಆದಿ ಅಂಕಲ್ ಕಂಪ್ನಿಲಿ ಕೆಲ್ಸದ ಇಂಟರ್ವ್ಯೂಗೆ ಹೋಗಿದ್ಲು, ಅಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಅದಕ್ಕೆ ಎಲ್ರು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸರಿ ಆಂಟಿ, ಅಜ್ಜಿ ಕರೀತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓ, ಅಂದ್ರೆ ನನ್ ಗೆಸ್ ಮಾಡ್ದಂಗೆ ಎಲ್ಲಾನು ನಡೀತಿದೆ. ಭಾಗ್ಯ ಆದಿಯವ್ರ ಆಫೀಸಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅಂದ್ರೆ ಅವಳು ಪ್ರತಿದಿನ ತಾಂಡವ್ ಕೆಲಸ ಮಾಡೋ ಆಫೀಸ್ಗೆ ಹೋಗ್ತಾಳೆ. ಇಷ್ಟೆಲ್ಲ ನಡೀತಿದ್ರು ತಾಂಡವ್ ಒಂದು ಮಾತು ನನ್ಗೆ ಹೇಳಿಲ್ವಲ್ಲ. ಏನ್ ಅನ್ಕೊಂಡಿದ್ದಾನೆ ಅವನು? ಈ ವಿಷಯನ ನಾನು ಯಾರು ಮೂರನೇರ ಹತ್ರ ತಿಳ್ಕೊಬೇಕಾ? ಅಷ್ಟು ಸುಲಭವಾಗಿ ನನ್ನ ಯಾಮರ್ಸ್ಬೋದು ಅನ್ಕೊಂಡಿದ್ದಾನ? ಬರ್ಲಿ ಇದೆ ಇವತ್ತು ಅವನ್ಗೆ.